ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಚುನಾವಣೆ ನಡೆಯಲಿ ಅಲ್ಲಿ ಜಿದ್ದಾಜಿದ್ದಿ ನಡೆಯೋದೇ ಟಿಎಂಸಿ ಮತ್ತು ಬಿಜೆಪಿ ನಡುವೆ. ಹೇಗಾದರೂ ಮಾಡಿ ದೀದಿ ಕೋಟೆ ಭೇದಿಸಬೇಕು ಅಂತ ಬಿಜೆಪಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಕಳೆದ ಬಂಗಾಳ ವಿಧಾನಸಭೆ ಚುನಾವಣೆ ವೇಳೆಯೇ ಮಮತಾರನ್ನ ಮಣಿಸಬೇಕು ಅಂತ ಬಿಜೆಪಿ ಪಣತೊಟ್ಟಿತ್ತು. ಆದರೆ ಚುನಾವಣಾ ರಿಸಲ್ಟ್ನಲ್ಲಿ ದೀದಿ ಅಬ್ಬರಕ್ಕೆ ಮೋದಿಯ ಅಡ್ರೆಸ್ಸೇ ಇಲ್ಲದಂತಾಗಿತ್ತು. ಹಾಗಂತ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡುವಷ್ಟು ಬಿಜೆಪಿ ಬಂಗಾಳದಲ್ಲಿ ವೀಕ್ ಆಗಿಲ್ಲ. ಟಿಎಂಸಿ ಬಳಿಕ ಬಲಿಷ್ಠ ಪಕ್ಷ ಅಂತ ಇರೋದೇ ಬಿಜೆಪಿಯೇ. ಎಡಪಕ್ಷ ಮತ್ತು ಕಾಂಗ್ರೆಸ್ ಅನ್ನ ಕೇಸರಿ ಪಡೆ ಸೈಡಿಗಟ್ಟಿಯಾಗಿದೆ. ಆದರೆ ಮೋದಿ ಮತ್ತು ಅಮಿತ್ ಶಾಗೆ ಎರಡನೇ ಸ್ಥಾನದಲ್ಲಿರೋದು ಬೇಕಾಗಿಯೇ ಇಲ್ಲ. ಬಂಗಾಳದಲ್ಲೂ ಕೇಸರಿ ಪತಾಕೆ ಹಾರಿಸಲೇಬೇಕು ಅನ್ನೋದೇ ಅವರ ಟಾರ್ಗೆಟ್. ಹೀಗಾಗಿ ಮತ್ತೊಮ್ಮೆ ಪಶ್ಚಿಮ ಬಂಗಾಳ ರಣಕಣವಾಗಿ ಬಿಟ್ಟಿದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಂಗಾಳದಲ್ಲಿ ಏನಾಗಬಹುದು ಅನ್ನೋದು ಮತ್ತೊಮ್ಮೆ ಕುತೂಹಲ ಕೆರಳಿಸಿದೆ. ಈ ಬಾರಿ ಪ್ರಧಾನಿ ಮೋದಿ ಸಂದೇಶ್ ಖಾಲಿ ಅನ್ನೋ ಹೊಸ ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡೇ ದೀದಿ ಕೋಟೆಗೆ ನುಗ್ಗಿದ್ದಾರೆ. ಈ ಅಸ್ತ್ರದ ಮೂಲಕವೇ ಬಂಗಾಳವನ್ನ ಕ್ಲೀನ್ ಸ್ವೀಪ್ ಮಾಡೋ ಮಾತುಗಳನ್ನಾಡಿದ್ದಾರೆ. ಅಷ್ಟಕ್ಕೂ ಏನಿದು ಸಂದೇಶ್ ಖಾಲಿ ಮ್ಯಾಟರ್? ಈ ಒಂದು ಪ್ರಕರಣ, ಈ ಒಂದು ವಿಚಾರ ಬಂಗಾಳ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿರೋದು ಯಾಕೆ? ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಮಮತಾ ಬಗ್ಗು ಬಡಿತಾರಾ, ಇಲ್ಲ ದೀದಿ ಕೋಟೆಯಲ್ಲೂ ಬಿಜೆಪಿ ಪ್ರಭುತ್ವ ಸಾಧಿಸುತ್ತಾ? ಬಂಗಾಳ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಏನಾಗಬಹುದು? ಇವೆಲ್ಲದರ ಕುರಿತಾದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ಮೊದಲಿಗೆ ಪಶ್ಚಿಮ ಬಂಗಾಳದಲ್ಲಿ ಹಂಗಾಮ ಸೃಷ್ಟಿಸಿರೋ ಸಂದೇಶ್ ಖಾಲಿ ವಿವಾದದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನಿಮ್ಮ ಮಾಹಿತಿಗೆ ಇರಲಿ, ನ್ಯಾಷನಲ್ ಕ್ರೈಮ್ ಬ್ಯೂರೋದ ದಾಖಲೆಗಳ ಪ್ರಕಾರ ಕಳೆದ 3 ವರ್ಷಗಳಿಂದ ಕೋಲ್ಕತ್ತಾ ನಗರ ದೇಶದಲ್ಲೇ ಮಹಿಳೆಯರಿಗೆ ಅತ್ಯಂತ ಸೇಫೆಸ್ಟ್ ಸಿಟಿಯಾಗಿ ಗುರುತಿಸಿಕೊಂಡಿದೆ. ಆದರೆ ಬಂಗಾಳ ರಾಜಧಾನಿಯಿಂದ ಕೇವಲ 75 ಕಿಲೋಮೀಟರ್ ದೂರದಲ್ಲಿರೋ ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿರೋ ಸಂದೇಶ್ ಖಾಲಿ ಎಂಬಲ್ಲಿ ಕಳೆದ ಕೆಲ ವರ್ಷಗಳಿಂದ ನಡೆಯುತ್ತಿದೆ ಎನ್ನಲಾದಂತಹ ಘಟನೆಯೊಂದು ಈಗ ಬೆಳಕಿಗೆ ಬಂದಿದ್ದು ಬಂಗಾಳ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 2024ರ ಜನವರಿ 5ರಂದು ಸಂದೇಶ್ ಖಾಲಿಯಲ್ಲಿ ಟಿಎಂಸಿಯ ಪ್ರಮುಖ ನಾಯಕ ಶಹಜಹಾನ್ ಶೇಖ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಪಡಿತರ ವಿತರಣೆಯಲ್ಲಿ ಕೋಟಿಗಟ್ಟಲೆ ಅಕ್ರಮವಾಗಿರೋದಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯ ಆಪರೇಷನ್ ಕೈಗೊಳ್ಳುತ್ತೆ. ಯಾವಾಗ ಇಡಿ ಅಧಿಕಾರಿಗಳು ಟಿಎಂಸಿ ನಾಯಕನ ಮನೆ ಮೇಲೆ ದಾಳಿಗಿಳಿದ್ರೋ ಶಹಜಹಾನ್ ಕಡೆಯ ಜನರು ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ನಡೆಸ್ತಾರೆ. ಇಷ್ಟೆಲ್ಲ ಹೈಡ್ರಾಮದ ಬಳಿಕ ಟಿಎಂಸಿ ನಾಯಕ ಶಹಜಹಾನ್ ಮನೆಯಿಂದ ಹೊರಗೆ ನಿಲ್ತಾರೆ. ಆತ ಅಧಿಕಾರಿಗಳು ಮನೆಯೊಳಗಡೆ ತಲಾಶ್ ನಡೆಸ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಫೆಬ್ರವರಿ 7ರಂದು ಸಂದೇಶ್ ಖಾಲಿಯ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬೀದಿಗಿಳಿತಾರೆ. ನೋಡ್ತಾ ಇದ್ದಂತೆ ಸಂದೇಶ್ ಖಾಲಿಯಲ್ಲಿ ಪ್ರತಿಭಟನೆ ತಾರಕಕ್ಕೇರಿ ಹಿಂಸಾಚಾರ ನಡೆದು ದೊಡ್ಡ ಗಲಭೆಯೇ ಆಗಿಬಿಡುತ್ತೆ. ಸಂದೇಶ್ ಖಾಲಿ ಅಕ್ಷರಶಃ ಹೊತ್ತಿ ಉರಿಯುತ್ತೆ. ಅಲ್ಲಿನ ಮಹಿಳೆಯರು ಮಾಡಿರೋ ಆರೋಪದ ಪ್ರಕಾರ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ಮತ್ತು ಆತನ ಸಹಚರರು ಅಲ್ಲಿನ ಮಹಿಳೆಯರಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರಂತೆ. ಗ್ರಾಮದ ಮಹಿಳೆಯರನ್ನ ಪಕ್ಷದ ಕಚೇರಿಗೆ ಕರೆದು ಧಮಕಿ ಹಾಕಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ನಂತೆ. ಇದರಿಂದ ರೋಸಿ ಹೋಗಿ ರೊಚ್ಚಿಗೆದ್ದ ಮಹಿಳೆಯರು ಶಹಜಹಾನ್ ಶೇಖ್ ಮತ್ತು ಆತನ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೋರಾಟಕ್ಕಿಳಿತಾರೆ. ಅಷ್ಟೇ ಅಲ್ಲ, ಕಳೆದ ಹಲವು ವರ್ಷಗಳಿಂದ ದೌರ್ಜನ್ಯ ನಡೀತಾ ಇದ್ರೂ ಕೂಡ ತಮ್ಮ ಸಂಕಟವನ್ನ ಕೇಳುವವರೇ ಇರಲಿಲ್ಲ. ಬಂಗಾಳ ಸರ್ಕಾರ ಮತ್ತು ಪೊಲೀಸರು ಶಹಜಹಾನ್ ಬೆನ್ನಿಗೆ ನಿಂತಿದ್ರು ಅಂತ ಗ್ರಾಮದ ಮಹಿಳೆಯರು ಆರೋಪಿಸ್ತಾರೆ. ಪ್ರತಿಭಟನೆ ಬಳಿಕ ಮಧ್ಯಪ್ರವೇಶಿಸಿದ ಕೋರ್ಟ್ ಪ್ರಕರಣದ ತನಿಖೆಗೆ ಆದೇಶಿಸುತ್ತೆ. ನಂತರ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಂಥ ಕ್ರೈಮ್ಗಳಿಗೆ ಕೇವಲ ಸಂದೇಶ್ ಖಾಲಿ ಮಾತ್ರ ಸೀಮಿತವಾಗಿಲ್ಲ. ಅಸಲಿಗೆ ಇಡೀ 24 ಪರಗಣ ಜಿಲ್ಲೆ ಕ್ರಿಮಿನಲ್ ಕೃತ್ಯಗಳಿಗೆ ಎಪಿಕ್ ಸೆಂಟರ್ ಆಗಿದೆ. ಇಲಿಯಿಂದ ಹಿಡಿದು ಮಾನವನವರೆಗೂ ಕೂಡ ಕಳ್ಳ ಸಾಗಣೆ ಇಲ್ಲಿಯ ದೊಡ್ಡ ದಂಧೆ. ಸಾಲದಕ್ಕೆ ಡ್ರಗ್ಸ್ ಸ್ಮಗ್ಲಿಂಗ್, ಭೂಮಿ ಒತ್ತುವರಿ, ಹೀಗೆ ಎಲ್ಲ ರೀತಿಯ ಕ್ರೈಮ್ಗಳು ಕೂಡ ಇಲ್ಲಿ ನಡೀತಾನೆ ಇವೆ. 24 ಪರಗಣ ಜಿಲ್ಲೆಯಲ್ಲಿ ಇಂಥ ಏನೇ ಕೃತ್ಯಗಳು ನಡೆದ್ರೂ ಕೂಡ ಬಾಂಗ್ಲಾದೇಶದ ಹೆಸರು ಥಳಕು ಹಾಕಿಕೊಂಡು ಬಿಡುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. 24 ಪರಗಣ ಜಿಲ್ಲೆಯಲ್ಲಿ ಬಾಂಗ್ಲಾದೇಶದಿಂದ ಬಂದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಸ್ಥಳೀಯ ಮೂಲ ನಿವಾಸಿಗಳ ಭೂಮಿಯನ್ನ ಕಿತ್ಕೊಂಡೇ ಬಾಂಗ್ಲಾದಿಂದ ಬಂದವರಿಗೆ ಅವರಿಗೆ ಭೂಮಿಯನ್ನ ನೀಡಲಾಗ್ತಾ ಇದೆ. ಅವರಿಗೆ ಅಲ್ಲಿ ವಾಸಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇದೆ. ಹಾಗೆಯೇ ಸ್ಥಳೀಯರನ್ನ ಜಿಲ್ಲೆಯಿಂದಲೇ ಹೊರಗಟ್ಟಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ನಾರ್ತ್ 24 ಪರಗಣ ಮತ್ತು ಸೌತ್ 24 ಪರಗಣ ಎರಡೂ ಜಿಲ್ಲೆಗಳಲ್ಲೂ ಕೂಡ ಇಂಥ ಬೆಳವಣಿಗೆಗಳಾಗ್ತಾ ಇದೆ. 1981ರಿಂದ 2011ರವರೆಗಿನ ಜನಗಣತಿ ರಿಪೋರ್ಟ್ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ಪೂರ್ವ ವಲಯ ಮತ್ತು ಅದರಲ್ಲೂ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಜನನ ಮತ್ತು ಸಾವಿನ ಪ್ರಮಾಣ ಆಲ್ಮೋಸ್ಟ್ ಒಂದೇ ರೀತಿ ಇದ್ರೂ ಕೂಡ ವೋಟರ್ಸ್ಗಳ ಸಂಖ್ಯೆ ಮಾತ್ರ ಭಾರಿ ವೇಗವಾಗಿ ಹೆಚ್ಚಾಗ್ತಾನೆ ಇದೆ. 2011ರಿಂದ 2021ರ ಅವಧಿಯಲ್ಲಿ ದೆಗಂಗಾ ಎಂಬಲ್ಲಿ 1 ಲಕ್ಷ ಮತದಾರರ ಸಂಖ್ಯೆ ಹೆಚ್ಚಾಗಿದೆ.
ಬಸೀರ್ ಹಾಟ್ ಅನ್ನೋ ಲೋಕಸಭಾ ಕ್ಷೇತ್ರದಲ್ಲಿ ವೋಟರ್ಸ್ಗಳ ಸಂಖ್ಯೆ 5 ಲಕ್ಷದಷ್ಟು ಹೆಚ್ಚಾಗಿದೆ. ಬಂಗಾಳದ ವಿವಿಧ ಕ್ಷೇತ್ರಗಳಲ್ಲಿ ಇದೇ ರೀತಿ ಮತದಾರರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇವ್ರ್ಯಾರು ಕೂಡ ಬಂಗಾಳದ ಮೂಲ ನಿವಾಸಿಗಳಲ್ಲ, ಹೋಗ್ಲಿ ಭಾರತೀಯರೂ ಅಲ್ಲ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದವರೇ ಇಲ್ಲಿ ಬೀಡು ಬಿಟ್ಟು ಮತದಾನದ ಹಕ್ಕನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಬಾಂಗ್ಲಾದೇಶದಿಂದ ಬಂದವರಿಗೆ ಆಶ್ರಯ ನೀಡೋಕೆ ಇಲ್ಲಿನ ಹಿಂದೂಗಳ ಭೂಮಿಯನ್ನ ಕಿತ್ತುಕೊಳ್ಳಲಾಗಿದೆ ಅನ್ನೋದು ವಿವಾದದ ಕಿಚ್ಚು ಹೊತ್ತಿಸಿದೆ. ಇನ್ನು ಬಿಜೆಪಿ ಅಂತೂ ಅರೆಸ್ಟ್ ಆಗಿರೋ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ಒಬ್ಬ ಪ್ರತ್ಯೇಕತಾವಾದಿ ಅಂತ ಆರೋಪಿಸಿದೆ. ಬಾಂಗ್ಲಾದೇಶದಿಂದ ಜನರನ್ನ ಕರೆತಂದು ಸ್ಥಳೀಯರ ಮೇಲೆ ದಬ್ಬಾಳಿಕೆ ನಡೆಸಲಾಗ್ತಾ ಇದೆ. ಹಾಗೆಯೇ ಕೃಷಿ ಭೂಮಿಯನ್ನ ಕೂಡ ಒತ್ತುವರಿ ಮಾಡಲಾಗ್ತಾ ಇದೆ. ಸಂದೇಶ್ ಕಾಲಿಯ ರೈತರಿಗೆ ಸಾಕಷ್ಟು ತೊಂದರೆ ನೀಡ್ತಾ ಇದ್ದಾರೆ. ಕಾಲುವೆ ನೀರನ್ನು ಕೂಡ ತಡೆದು ಕೃಷಿಗೆ ಅಡ್ಡಿಪಡಿಸಿದ್ದಾರೆ. ಇದರ ಪರಿಣಾಮ ಅಲ್ಲಿನ ಗಂಡಸರು ಕೆಲಸ ಹುಡುಕೊಂಡು ಬೇರೆಡೆಗೆ ವಲಸೆ ಹೋಗ್ತಾ ಇದ್ರು. ಇದರಿಂದ ಇಡೀ ಗ್ರಾಮದಲ್ಲಿ ಮಹಿಳೆಯರಷ್ಟೇ ಮನೆಯಲ್ಲಿದ್ರು. ಈ ಸಂದರ್ಭದಲ್ಲಿ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ತನ್ನ ಸಹಚರರ ಜೊತೆಗೂಡಿ ಮಹಿಳೆಯರಿಗೆ ಬೆದರಿಕೆ ಹಾಕಿ ದೌರ್ಜನ್ಯವೆಸಗ್ತಾ ಇದ್ದ ಅನ್ನೋದು ಸ್ಥಳೀಯ ಮಹಿಳೆಯರ ಆರೋಪ. ಈ ಮೂಲಕ ಇಡೀ ಸಂದೇಶ್ ಕಾಲಿಯನ್ನ ಹಿಂದೂಗಳಿಂದ ಮುಕ್ತ ಮಾಡೋದು ಶಹಜಹಾನ್ ಶೇಖ್ನ ಉದ್ದೇಶ ಅನ್ನೋ ಆರೋಪ ಕೇಳಿ ಬಂದಿದೆ. ಪಶ್ಚಿಮ ಬಂಗಾಳದ ಈ 24 ಪರಗಣ ಜಿಲ್ಲೆಗಳಲ್ಲಿ ಆಗಾಗ ಕೋಮು ಘರ್ಷಣೆಗಳು ಕೂಡ ನಡೀತಾನೇ ಇರುತ್ತೆ. ಚುನಾವಣೆ ಹತ್ತಿರ ಬಂದ್ರಂತೂ ಕೇಳೋದೇ ಬೇಡ. ಇನ್ನು ಕೋಲ್ಕತ್ತಾ ನಗರ ಮಹಿಳೆಯರಿಗೆ ಸೇಫ್ ಆದರೂ ಕೂಡ ಇಡೀ ಪಶ್ಚಿಮ ಬಂಗಾಳವಂತೂ ಮಹಿಳೆಯರ ಪಾಲಿಗೆ ಕಂಪ್ಲೀಟ್ ಸೇಫ್ ಆಗಿಲ್ಲ. ಬದಲಾಗಿ ಮಹಿಳೆಯರ ಮೇಲಿನ ಅಪರಾಧದ ಪ್ರಮಾಣ ತೀವ್ರಗೊಂಡಿದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋದ ವರದಿ ಪ್ರಕಾರ 2022ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 40,725 ಮಹಿಳೆಯರು ಮತ್ತು 10,571 ಯುವತಿಯರು ನಾಪತ್ತೆಯಾಗಿದ್ದಾರಂತೆ. ಅಕ್ರಮ ವಲಸಿಗರಂತೂ 24 ಪರಗಣ ಜಿಲ್ಲೆಗಳ ಮೂಲಕವೇ ಭಾರತಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ಲೋಕಸಭೆ ಚುನಾವಣೆ ಬೇರೆ ಹತ್ತಿರವಾಗಿರೋದ್ರಿಂದ 24 ಪರಗಣ ಜಿಲ್ಲೆ ಭಾರಿ ಸುದ್ದಿಯಲ್ಲಿದೆ. ಅದರಲ್ಲೂ ಸಂದೇಶ್ ಕಾಲಿಯಲ್ಲಿ ಟಿಎಂಸಿ ನಾಯಕನೇ ಮಹಿಳೆಯರ ಮೇಲೆ ಹಲವು ವರ್ಷಗಳಿಂದ ದೌರ್ಜನ್ಯವೆಸಗ್ತಾ ಇದ್ದಾನೆ ಅನ್ನೋ ವಿಚಾರ ಬಂಗಾಳ ರಾಜಕೀಯದಲ್ಲಿ ಸುಂಟರ ಗಾಳಿ ಎಬ್ಬಿಸಿದೆ. ಸಂದೇಶ್ ಕಾಲಿ ಪ್ರಕರಣವನ್ನೇ ಪ್ರಸ್ತಾಪಿಸಿ ಪ್ರಧಾನಿ ಮೋದಿಯಿಂದ ಹಿಡಿದು ಕೇಸರಿ ಕಲಿಗಳು ಮಮತಾ ಸರ್ಕಾರದ ಮೇಲೆ ಸವಾರಿ ಮಾಡೋಕೆ ಮುಂದಾಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಸಂಗತಿ ಕೂಡ ಇದೆ. 2021ರಲ್ಲಿ ನಡೆದಂತಹ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಗೆಲುವಿನಲ್ಲಿ ಮಹಿಳೆಯರು ಪ್ರಧಾನ ಪಾತ್ರ ವಹಿಸಿದ್ರು. ರಾಜ್ಯದ ಮಹಿಳೆಯರ ಮತ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಎಂಸಿಗೆ ಬಿದ್ದಿತ್ತು. ಟಿಎಂಸಿ 213 ಸ್ಥಾನಗಳನ್ನು ಗೆದ್ದರೆ ಬಿಜೆಪಿ 77 ಕ್ಷೇತ್ರಗಳಲ್ಲಷ್ಟೇ ಗೆದ್ದಿತ್ತು. ದೀದಿ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೇರಿದ್ರು. ಬಿಜೆಪಿ ಆಟ ಬಂಗಾಳದಲ್ಲಿ ನಡೆಯೋದಿಲ್ಲ, ಮೋದಿಯನ್ನ ದೀದಿಗಷ್ಟೇ ಎದುರಿಸೋಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಟಿಎಂಸಿ ಸೆಡ್ಡು ಹೊಡೆದಿತ್ತು. ಹೀಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಹಿಳೆಯರ ವಿಚಾರವನ್ನು ಇಟ್ಕೊಂಡೆ ದೀದಿ ಕೋಟೆ ಭೇದಿಸೋಕೆ ಮೋದಿ ಮುಂದಾಗಿದ್ದಾರೆ. ಹೀಗಾಗಿಯೇ ಸಂದೇಶ್ ಕಾಲಿ ಪ್ರಕರಣ ಈ ರೇಂಜ್ಗೆ ಸದ್ದು ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿದ್ದು 2019ರಲ್ಲಿ ಟಿಎಂಸಿ 22 ಸ್ಥಾನಗಳನ್ನು ಪಡೆದಿತ್ತು. ಬಿಜೆಪಿ 18 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈ ಬಾರಿ ನಮ್ಮನ್ನ ಬಹುಮತದೊಂದಿಗೆ ಗೆಲ್ಲಿಸಿ ಅಂತ ಮೋದಿ ಮನವಿ ಮಾಡ್ತಾ ಇದ್ದಾರೆ. ಮಮತಾ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ ಅಂತ ಆರೋಪಿಸಿ ಮಹಿಳೆಯರ ಮತ ಸೆಳೆಯೋಕೆ ಮೋದಿ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ದೀದಿ ಕೋಟೆ ಭೇದಿಸೋದು ಬಿಜೆಪಿಗೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಇತ್ತೀಚಿನ ಇಂಡಿಯಾ ಟುಡೇ ಮಾಧ್ಯಮದ ಸಮೀಕ್ಷೆ ಪ್ರಕಾರ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಳೆದ ಬಾರಿಯಷ್ಟೇ ಅಂದರೆ 22 ಕ್ಷೇತ್ರಗಳನ್ನು ಗೆಲ್ಲಬಹುದಂತೆ. ಬಿಜೆಪಿ ಕಳೆದ ಬಾರಿಗಿಂತ 1 ಕ್ಷೇತ್ರ ಹೆಚ್ಚು ಅಂದರೆ 19 ಸ್ಥಾನಗಳನ್ನು ಪಡಿಬಹುದು ಅಂತ ಸಮೀಕ್ಷಾ ವರದಿ ಬಂದಿದೆ. ಆದರೆ ಈಗ ಲಾಸ್ಟ್ ಮೂಮೆಂಟ್ನಲ್ಲಿ ಬಿಜೆಪಿ ಸಂದೇಶ್ ಕಾಲಿ ಅಸ್ತ್ರ ಪ್ರಯೋಗಿಸುವ ಮೂಲಕ ಮಮತಾ ಬ್ಯಾನರ್ಜಿಗೆ ಮಹಿಳಾ ಮತಗಳಿಂದಲೇ ಹೊಡೆತ ನೀಡೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಒಂದು ವೇಳೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ದೀದಿಗಿಂತಲೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ರು ಅಂದರೆ ಅದಕ್ಕೆ ಸಂದೇಶ್ ಕಾಲಿ ಮತ್ತು 24 ಪರಗಣ ಜಿಲ್ಲೆಗಳ ಪ್ರಕರಣಗಳು ಕೂಡ ಪ್ರಮುಖ ಕಾರಣವಾಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಮ ಪ್ರಕಾರ ಈ ಬಾರಿ ಲೋಕಸಭೆಯಲ್ಲಿ ಪಶ್ಚಿಮ ಬಂಗಾಳದ ಫಲಿತಾಂಶ ಏನಾಗಬಹುದು? 42 ಕ್ಷೇತ್ರಗಳ ಪೈಕಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ, ಇಲ್ಲ ಮೋದಿಯನ್ನ ಮತ್ತೊಮ್ಮೆ ದೀದಿ ತಡಿತಾರಾ? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.